ಇಷ್ಟ ದಿನ ಅಲ್ಲಿ ಕಸರತ್ತು ಮಾಡ್ತಿತ್ತಿ ಇನ್ನು ಮುಂದ ಮಾವ ಕಸರತ್ತು ಮಾಡು ಬರ್ತೇನೆ ನಾನು. ಸರಿ ಸರಿ ಓಡೋಣ. ಹುಚ್ಚ ಯಾಕೆ ಕೊಳ್ತೀಯ? ಹೆಣ್ಣು ಮಕ್ಳು ಎಷ್ಟು ದಿನ ಅಂತ ತವ್ರ ಮನೆಯಲ್ಲೇ ಇರಕಾಯ್ತದೆ, ಗಂಡನ ಮನೆಗೆ ಹೋಗ್ಲೇಬೇಕು ಕಣವ. ಬಾ 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 ಅಜ್ಜಿ ಹೋಗವ. ಅಲ್ಲ ನನ್ನ ಮಗಳು ಗಾಜಿನ ಗೊಂಬೆ ಇದ್ದಂಗೆ ಕಣಪ್ಪ, ಕೈ ಬಿಟ್ಟ ಫಡಾರ ಅಂತ ಹೊಡ್ದೋಗ್ಬಿಡ್ತಾಳೆ ಜೋಪಾನ. ನಿಮ್ಮ ಮೊಮ್ಮಗಳನ್ನ ನಾನು ಹಂಗೆ ನೋಡ್ಕತೀನಿ. ಅಣ್ಣ ಮೊಮ್ಮಗಳನ್ನ ಮೊಮ್ಮಗಳ ತರ ನೋಡ್ಕೋಬೇಡ, ನಿನ್ನ ಹೆಂಡತಿ ತರನೇ ನೋಡ್ಕೋ. ಸರಿ ಸರಿ ಬಾ ಬೇಗ. ಅಜ್ಜಿ ಅಯ್ಯೋ ಮಾನಸ ರೀ, ಬಾ 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 ಬಾ. ನೋಡು ಇದೇ ನನ್ನ ಮನೆ. ರೀ ತುಂಬಾ ಚೆನ್ನಾಗಿದೆ ರೀ. ಒಂದ್ ನಿಮಿಷ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಹುಡುಗಿನ ಮದುವೆ ಆದಂಗಿಲ್ಲ, ಶಾಸ್ತ್ರ ಸಂಪ್ರದಾಯನೇ ಮದುವೆ ಆದಂಗಿದ್ದೀನಿ. ರೀ, ಹೆಣ್ಣು ಮಕ್ಳು ಮದ್ವೆಗ್ ಮುಂಚೆ ದೇವ್ರಿಗೆ ಕೈ ಮುಗಿಬೇಕು, ಮದ್ವೆ ಆದ್ಮೇಲೆ ಗಂಡನ್ ಕಾಲ್ ಮುರಿಬೇಕು. ಗಂಡನ್ಗೆ ಕಾಲ್ ಮುಗಿಬೇಕು ಅಂದೆ. ಸರಿ ಸರಿ ಸೇರದ್ದು ಒಳಗಡೆ ನಡಿ. ರೀ ಸೇರಿ ಹಾಕೋದಿದ್ದಾರಿ, ಅದು ಗಂಡಂಗ್ ಓದ್ಯಾಕ ಈಸಿ ಆಗ್ಲಿ ಅಂತ. ಓದಿ ಓದಿ ಓದಿ. ಹಾ ಬಲ್ಗಾಲಿಡು ಬಲ್ಗಾಲು. ಅಳಿ ಅಂದ್ರೆ ಏನ್ ಅಳಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರತಕ್ಕಂದ್ರೆ ನನ್ನ ಮೊಮ್ಮಗಳು ಸ್ವರ್ಗೋಗ್ಬಿಟ್ಟವಳೆ. ಮಕ್ಕಳದ್ರು ನೋಡಿ, ಈಗ ತಾನೇ ಬಂದಿನ್ನ ಒಳಗಡೆಗೆ ಹೋಗಿಲ್ಲ, ಆಗ್ಲೇ ಸ್ವರ್ಗ ಬಿಟ್ಲಂತೆ. ಏನ್ ಇದ್ದಕ್ಕಿದಂಗ್ ಬಂದಿದ್ದು? ಏನಿಲ್ಲ ಕಣಪ್ಪ, ಇಷ್ಟಿಲ್ಲ ಮನೆ ತುಂಬಾ ಓಡಾಡ್ಕೊಂಡಿದ್ದು, ಇದ್ದಕ್ಕಿದಂಗೆ ಬಂದ್ಬಿಟ್ಲಲ್ಲ, ನಂಗೆ ಇರಕ್ಕೆ ಆಗಿಲ್ಲ. ನೀವು ಹತ್ತಿದ್ ಹಿಂದಿನ ಬಸ್ ಹತ್ಕೊಂಡು ಬಂದ್ಬಿಟ್ಟ ಕಣಪ್ಪ. ಅದಕ್ಕೀಗ ಏನ್ ಮಾಡ್ಬೇಕು? ಅಪ್ಪ ಏನಿಲ್ಲ ಕಣಪ್ಪ, ನನ್ನ ಮೊಮ್ಮಗನ ಒಂದ್ ಎರಡೇ 2 ದಿನ ಕಳ್ಸ್ಕೊಟ್ಬಿಡಪ್ಪ. ಸೇತ ಮೇಲೆ ಹೋಗಿದ್ದ ಹಂಗ್ ನೋಡು, ಮದುವೆಯಾಗಿ ಈಗ ತಾನೇ ಬಂದು ಇನ್ನು ಹೊಸ್ದಲ್ಲಿ ಕಾಲ್ ಕೂಡ ಇಟ್ಟಿಲ್ಲ, ಆಗ್ಲೇ ಕರ್ಕೊಂಡು ಹೋಗ್ತಾಳಂತೆ. ಬರ 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 ಕಳ್ಸ್ಕೊಡಪ್ಪ, ನೀನ್ ಕಾಲ್ ಹಿಡ್ಕೊತೀನಿ, ಕಳ್ಸ್ಕೊಡ ಕಳ್ಸ್ಕೊಡ ಕಳ್ಸ್ಕೊಡ. 2 ದಿನ ಕರ್ಕೊಂಡು ಹೋಗು, ಆದ್ರೆ 2 ದಿನ ಮುಗುದ ಮುಂದೆ 7 ಅಷ್ಟೊಂದು ಹೊರಟಬಿಟ್ಟವಳು ಅಜ್ಜಿ. ಒಳ್ಳೆ ಈ ಪಿಂಡ ಎತ್ಕೊಂಡು ಹೋಗ ಕಾಗೆ ಬಂದಂಗ ಬಂದ್ಬಿಟ್ಲಿಲ್ಲ. ಇನ್ನಪ್ಪ ಆಗ್ಲೊಳಗಡೆ ಹೋಗೇ ಇಲ್ಲ. ನಾನು ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ಜಲ್ಲಿ ಕಲ್ಲು ಹಾಕಿ, ಕಾಂಕ್ರೀಟ್ ಹಾಕಿ, ರೋಲರ್ ರುಬ್ಸಿ, ಟಾರ್ ಹಾಕಿ ನೇನ್ ಗಾಡಿ ಓಡಿಸ್ಬೇಕು, ಅಷ್ಟೊತ್ತಿಗೆ ಹೇಳ್ಕೊಂಡು ಹೋಗ್ಬಿಟ್ಟು ಯಾಳಾದ್ ಮುದುಕಿ 2 ದಿನ ಅಂತ ಕರ್ಕೊಂಡು 4 ದಿನ ಆದ್ರೂ ಕರ್ಕೊಂಡ್ ಬಂದಿಲ್ಲ ಮೇಡಮ್. ಯುವಕ ಉತ್ಸಾಹಿ, ನಮ್ ಕಷ್ಟ ನಮ್ಗೆ ಮೇಡಮ್, ಏನಂತೀರಾ? ಅದೇನೆ ಅಲ್ಲ, ಈ ಮುದುಕಿನ ಕಳ್ಸೋದ ಬೇಡ ನೋಡ. ಇವ್ಳಿಗೆ ಹಿಂಗೆ ಹೇಳಿದ್ರಾಗಲ್ಲ, ಕಬ್ಬನ ಕಾದಾಗ್ಲೇ ಬಡಿಬೇಕು. ಇಲ್ಲಿ ಹೇಳಿದ್ರೆ ಎಲ್ಲಿ ಕೇಳಿಸ್ಕೊತಾಳೆ? ಮನೆ ಹತ್ರ ಹೋಗ್ತೀನಿರೋ. ಏ ಮುದ್ಕೆ, ಏಯ್ ಇವ್ರ ಊರು ಬೇರೆ ದೂರ. ಏ ಮುದ್ಕೆ, ಯಾರು ಅಳಿ ಅಂದ್ರು? ಏನ್ ಅಳಿ ಅಂದ್ರೆ ಬಂದಿದ್ದು? ಗೆಣಸ್ಕೆತ್ತನ ಅಂತ ಅಡ್ಗೆ ಮನೇಲಿ 4 ಜನ ತಗೊಂಡ್ಬರ್ತಾರೆ. ಮದುವೆಗೆ ಹೊತ್ತಲ್ಲಿ 2 ದಿನ ಕಳಿಸ್ತೀನಿ ಅಂತ 4 ದಿನ ಆದ್ರೂ ಇಟ್ಕೊಂಡಿದ್ದಲ್ಲ, ನಿಂಗೆ ಮಾನ ಮರ್ಯಾದೆ ಬೇಡವಾ? ಏನ್ ಅಳಿ ಅಂದ್ರೆ 2 ದಿನ 4 ದಿನ ಹಾಗೆ ಆಗತ್ತೆ. ಮನೆಗೆ ನೀವತ್ತು ಹೋಗಿಲ್ಲ ಅಂದ್ರೆ ನಾಳೆ ಹೋಗ್ಬೋದು, ನಾಳೆ ಹೋಗಿಲ್ಲ ಅಂದ್ರೆ ನಾಡ್ದು ಹೋಗ್ಬೋದು. ಯಾರು ಎಲ್ಗಾದ್ರು ಫಸ್ಟ್ ನೀ ಸುಡ್ಗಾಡ್ಗೆ ಹೋಗು, ಫಸ್ಟ್ ಅವಳು ಕಳ್ಸೇ ಬರೇ. ಅಜ್ಜಿ ಇವ್ರಿಗೇನ್ ಅಜ್ಜಿ ಬೈಲಿ? ಅಜ್ಜಿ ನಂಗ್ ಭಯ ಆಗ್ತಿದೆ ಅಜ್ಜಿ. ಭಯ ಪಡ್ಬೇಡ, ನಿನ್ ಗಂಡ ಒಸಿ ರಫ್ ಅಂತ ಅನ್ನಿಸ್ತಾನೆ. ಇದನ್ ಬೇರದೆ, ಇದನ್ನ ನನ್ನ ಗಂಡಂಗ್ ಕುಡ್ಸಿದ್ದೆ. ನೀನು ತೇದ್ಬಿಟ್ಟು ನಿನ್ ಗಂಡಂಗ್ ಕುಡ್ಸು, ರಫ್ ಇದನ್ನು ಸಾಫ್ಟ್ ಆಗ್ಬಿಡ್ತಾನೆ. ನಿಜವಾಗ್ಲೂ ಮನುಷ್ಯರಿಗೆ ಹುಟ್ಟಿದ ಅನಿಸ್ಬಿಡ್ತಾನೆ. ಸುಮ್ಮನೆ ಬಾರೆ, ನನ್ ಕಷ್ಟ ನನ್ ತಿರುಗಿ ರೇಗಿ ಅಂದ್ರೆ ಅಷ್ಟೇ. ಏನು ಇನ್ ನನ್ ಕಷ್ಟ ನಮ್ಮಜ್ಜಿ ಬೇರ್ ಕೊಟ್ಟಿದ್ದಾರೆ, ಇದನ್ನ ಕುಡೀರಿ. ಯಾಕೋ ಹಿಂಗೆ
ನಮ್ಗೆ ಹೆಂಗ್ ಬೇಕೋ ಹಂಗೆ. ಚಿನ್ನ 4 ದಿನ ಕಾದು ಕಾದು ಸಾಕಾಯ್ತು ಕಣೆ. ಈಗ ನಿನ್ ತುಟಿಗೆ ನನ್ ತುಟಿ ಹೋಯ್ತು ಹೋಯ್ತು ಎಲ್ಲ ಹೋಯ್ತು ಮುದ್ಕೆ ನೀನ್ ಯಾಕೆ ಬಂದೆ? ಅಯ್ಯೋ ನನ್ನ ಮೊಮ್ಮಕ್ಳು ನೋಡ್ದೆ ಇರಕ್ಕಾಗಿಲ್ಲ ಕಣಪ್ಪ, ಅದಕ್ಕೆ ಬಂದ್ಬಿಟ್ಟು. ಮೊಮ್ಮಗ್ ನೋಡಕ್ಕಾಗ್ಲ ಅಂತ ನೀನ್ ಯಾಕೆ ಬಂದೆ? ಮಗ್ಳ ಇನ್ ನೋಡಪ್ಪ, ಅವಳನ್ನ ಒಂದು 4 ದಿನದ ಮಟ್ಟಿಗೆ ನನ್ನ ಮನೆಗೆ ಕಳ್ಸ್ಕೊಟ್ಬಿಡಪ್ಪ. ಹೋಗ್ ಸೈಡ್ಗೆ. 4 ದಿನ ಅಲ್ಲ, 40 ಸೆಕೆಂಡು ನೀನ್ ಬಿಟ್ಟಿರಕ್ಕಾಗಲ್ಲ ನನಗೆ. ಅಲ್ಲ ರೀ, ನನ್ನ ಮೊಮ್ಮಗಳನ್ನ ಕಳಿಸ್ತೀಯೋ ಇಲ್ಲ? ಕಳಿಸ್ತೀಯೋ ಇಲ್ಲ? ಇಂಥ ಎಷ್ಟು ಕತ್ತಿ ನೋಡಿಲ್ಲ ನಾನು. ಮುದ್ಕೆ ನೋಡು, ಅವಳನ್ನ ಕಳ್ಸಿಲ್ಲ ಅಂದ್ರೆ ಕೋಳಿ ಕತ್ತು ಕುಯ್ದಂಗೆ ನೀನು ಕತ್ತನ್ನ ಕುಯ್ದ್ಬಿಡ್ತೀನಿ. ಅಯ್ಯೋ ನೀನೇನ್ ಕುಯ್ಯಕ್ ಹೋಗ್ಬೇಡ. ಕರ್ಕೊಂಡು ಯಾಕಾರು ಮದುವೆ ಆದ್ನ ಏನ್ ಕತೆ? ಅಳಿಯ ಯಪ್ಪ, ಬಟ್ಟೆ ಮಾಸೋಗಿದೆ, ರಕ್ತವು ಬತ್ತಾಗಿದೆ, ಹೆಂಡತಿ ಜೊತೆಗೆ ಒಳಗೆ ಕುತ್ಕೊಂಡು ಏನು ಮಾಡ್ತಿದ್ದೇನೆ? ಎಂತ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ತಾ ನನಗಲ್ಲಿ? ನೀನ್ ಅನ್ಕೊಂಡಾಗ ಏನು ಇಲ್ಲ. ಏನಾಯ್ತು ಈಗ? ಮದುವೆ ಆಗಿ 15 ದಿನ ಆಯ್ತು. ಓ, ಫುಲ್ ಬಿಸಿನಾ? ಹೇಳದ್ ಕೇಳಿಸ್ಕೊಳ್ಳ. ಹೇಳು. ನಾನು ಕರ್ಕ ಬರೋದು, ಅಜ್ಜಿ ಬಂದು ಕರ್ಕೊಂಡು ಹೋಗೋದು, ನಾನು ಕರ್ಕ ಬರೋದು, ಅವ್ಳು ಕರ್ಕೊಂಡು ಹೋಗೋದು. ಇಂಥ ಸಂಪರ್ಕ ಮದುವೆ ಯಾಕೆ ಮಾಡಿಸ್ತಾ ನೀನು? ಹೌದಾ? ನಡಿ, ಅವಳು ಕೇಳೋ ನಡಿ. ಕೇಳಂಬ. ಏನದ ಹೊಲಸು ಮುದುಕಿ? ಹೊಲಸು ಮುದುಕಿ ಹೊರಕ್ ಬಾಯ್ಲಿ. ಅಲ್ವೇ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನ್ ರೈತನ ಬೇ? ಮದುವಾದ ಹುಡುಗಿನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿ ಅಲ್ಲ, ಹುಡುಗಿನ ಹಂಗ ಇಟ್ಕೋಬಾರ್ದೆ, ಬೇದ ಸಂಪ್ರದಾಯ ಅಲ್ಲ. ಈಗ ಅವ ಯಾರ ಜೊತೆ ಸಂಸಾರ ಮಾಡ್ಬೇಕು? ನಿನ್ ಮಗಳನ್ನ ಕಳ್ಸು. ಅಯ್ಯ, ನನ್ ಮಗಳನ್ನ ಕಳ್ಸಬೇ. ಈಗ ಬಂದ್ಬಿಡ್ತು ಸಮಾಜ ಸಾಂತ್ವನ ಹೇಳಕ್ಕೆ. ಈಗ ಹಿಂಗ್ ಹೇಳಿದ್ರೆ ಮಾತ್ ಕೇಳಲ್ಲ. ನಿನಗ ಆ ಹುಡುಗಿ ಬೇಕಾ ಈಗ? ಬೇಡ. ಹಂಗಾದ್ರೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾರೆ. ಮದ್ವೆ ಮಾಡು. ಮಂಟಪಕ್ಕೆ ಬಂದು ಇಬ್ರು ಕತ್ತನು ಕಡ್ದು ತೋಳಕ್ ಸಿಕ್ಕಾಕಿಲ್ಲ ಅಂದ್ರೆ ನೀನ್ ಏನ್ ಹಾರ್ಯಾಡಿ ಏನ್ ಕಿತ್ಕೊಂಡ್ರು ನಾನ್ ಬಿಡಲ್ಲ. ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಟ್ಟ. ಅವಳು ಕೈ ಮುಟ್ಟಿದ್ರೆ ಉತ್ಸಾಹ ನನ್ನ ಮಗನೇ. ಹೌದಾ? ಹಲೋ, ಕಮನ್ ಬಾಯ್ಸ್. ನಾನೇ ಹೊಡಿತದ್ದು ಹೆಣ್ಮಗ ಅಂತ ಸುಮ್ಮನೆ ಇದ್ದೀನಿ. ನಾನು ಕರಾಟೆಯಲ್ಲಿ ವೈಟ್ ಬೆಲ್ಟು, ಬ್ಲೂ ಬೆಲ್ಟು, ಬ್ಲಾಕ್ ಬೆಲ್ಟು ಸಿಕ್ಕಿಲ್ಲ ಅಂತ ನನ್ನ ಗಂಡನ್ ಬೆಲ್ಟ್ ಹಾಕೊಂಡು ಕಲ್ತಿದ್ದೀನಿ. ಈ ಪ್ರಪಂಚದಲ್ಲಿ ಬೀದಿ ನಾಯಿ ಬೊಗಳೋದನ್ನ, ಪಡ್ಡೆ ಹುಡುಗರು ಹೊಗಳೋದನ್ನ ಸೀರಿಯಸ್ ತಗೋಬಾರ್ದಂತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಮ್ಮದೇ ಅರೆ ಅಮ್ಮದೇ ಅರೆ. ನೋ ರೆಸ್ಪಾನ್ಸ್. ಓ ಗಂಡ್ಸು ಅಣ್ಣ ಅಣ್ಣಾದೇ ಅದೇ ಉನ್ನಕ ತಿನ್ನಕ ಉನ್ನಕ ಅಣ್ಣಾದೇ ಅದೇ ಅದೇ ಅಣ್ಣ. ಊಟ ಮಾಡ್ದೆ 1 ವಾರ ಆಯ್ತಣ್ಣ. ಊಟ ಇದ್ರೆ ಕಣ್ಣ. ಲೇ, ನೀವ್ ಊಟ ಮಾಡದೆ 1 ವಾರ ಆಗಿದ್ರೆ ನೀನು ಭಿಕ್ಷೆ ಬೇಡ್ತಿರ್ಲಿಲ್ಲ, ಸತ್ತೋಗಿರ್ತಾ ಇದ್ದೆ. ಇನ್ನು 90s ದಲ್ಲಿ ಹೇಳ್ಕೊಂಡು ಯಾಕೋ ಭಿಕ್ಷೆ ಬೇಡ್ತೀರಾ? ಹುಡುಗಿ ಮುಂದೆ ಭಿಕ್ಷೆ ಹಾಕಿದ್ರೆ ಹುಡುಗಿ ಫಿಟ್ ಆಗ್ತಾಳೆ ಅನ್ನೋ ಕಾಮನ್ ಸೆನ್ಸು ಬೇಡ್ವಾ? ನನಗೇನು ಬೇಕಾಗಿಲ್ಲ, ಹೋಗು. ಈ ಜನ್ಮದಲ್ಲಿ ನಿಂಗೆ ಹುಡುಗಿ ಸಿಕ್ತಂಗೆ. ಬಂದೆ. ಭಿಕ್ಷೆ ಹಾಕೋಕ್ಕೂ ಯೋಗ್ಯತೆ ಅನ್ನೋದೊಂದು ಬೇಕಪ್ಪ. ನೀನ್ ತಗೋ, ಆರಾಮಾಗಿ ಊಟ ಮಾಡಿ ಆರಾಮಾಗಿರು. ಅವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಕೆಲವ್ರಿಗೆ ಹುಡುಗಿರನ್ನ ಚುಡಾಯಿಸಕ್ಕಷ್ಟೇ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಸಹಾಯ ಮಾಡುವಷ್ಟು ಮಾನವೀಯತೆ ಇರಲ್ಲ. ವಾರ್ರೆ ಮೇರ ವಾಂಗಿ ಬಾತ್. ನೀನು ಕ್ಯೂಟ್ ಆಗಿರೋ ದಾಸವಾಳ ಅಂತ ಅನ್ಕೊಂಡಿದ್ದೆ, ಆದ್ರೆ ಕಾಳು ತಿನ್ನೋ ಪಾರಿವಾಳ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಹೆಸರು? ಶಾಟ್ ಅಪ್. ಈ ತರನೇ ಹೆಸರಿರುತ್ತಾ? ಮೇಡಮ್, ಟಿವಿಯಲ್ಲಿ ಬರೋ ರೂಪ ನೀವೇನಾ? ಅಲ್ಲ, ನಾನ್ ಕುಮುದ. ಪಾರಿವಾಳ ಕಾಳು ತಿಂತಾ ಇದೆ,
ಇನ್ನೇನೇ ಇದ್ರು ಡಿಜೆ ಸೂರಿ ವೆಡ್ಸ್ ಕುಮುದ ಅಮ್ಮ ಇದು ತಗೊಳ್ಳಿ, ನೀರು ಕುಡೀರಿ. ಒಂದೇ ಒಂದು ಊಟ ಇದ್ರೆ ಕೊಡಪ್ಪ. ಒಂದ್ ನಿಮಿಷ ಇರಮ್ಮ, ಬಂದೆ. ಬಿಸಿಲು ಬೇರೆ ನೆತ್ತಿ ಮೇಲೆ ಸುಡ್ತಾ ಇದೆ. ಇನ್ನು ಈ ಆರಾತೀವನ್ನ ಯಾಕಾದ್ರೂ ಭೂಮಿ ಮೇಲೆ ಇರಿಸಿದ್ದೆ ನೀನು? ಅಮ್ಮ ತಗೊಳ್ಳಿ, ತಿನ್ನಿ, ಆರಾಮಾಗಿ ತಿನ್ನಿ. ಇದ್ಯಾಕಮ್ಮ ಪೂರ್ತಿ ಆರಾಮಾಗ್ತೀನಿ? ಇಲ್ಲಪ್ಪ, ಮನೇಲಿ ನನ್ ಮಗ ಇದ್ದಾನೆ. ನಾನ್ ಹಸ್ಕೊಂಡ್ ಸತ್ರ ಪರವಾಗಿಲ್ಲ, ಆದ್ರೆ ನನ್ ಮಗನ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು, ಹೊಟ್ಟೆ ತುಂಬಾ ಹಾಕ್ಬೇಕು. ನಾನ್ ಬರ್ಲಾ? ಇಟ್ಕೊಳ್ಳಿ, ಕಷ್ಟ ಕಾಲಕ್ಕೆ ಬೇಕಾಗತ್ತೆ, ಇಟ್ಕೊಳ್ಳಿ. ಅಯ್ಯೋ, ನೀನು 100 ಕಾಲ ಚೆನ್ನಾಗ್ ಬಾಳಪ್ಪ. ಯಾರ್ ಹೆತ್ ಮಗನೋ ಏನೋ. ಎಕ್ಸ್ಕ್ಯೂಸ್ ಮೀ. ಎಸ್. ಅಲ್ಲ, ಆವಾಗ ಬಂದವನು ಭಿಕ್ಷುಕನೇ, ಇವಾಗ ಬಂದಿರೋಳು ಭಿಕ್ಷುಕಿನೇ. ಅವನಿಗೆ ಮಾತ್ರ ಬೈದ್ ಕಳ್ಸಿದ್ರಿ, ಇವಳಿಗೆ ಯಾಕೆ ಸಹಾಯ ಮಾಡಿದ್ರಿ? ಆವಾಗ ಬಂದವನು ಕೆಲಸ ಮಾಡಕ್ಕೆ ಮನ್ಸಿಲ್ದೆ ಈಸಿಯಾಗಿ ಹೊಟ್ಟೆ ತುಂಬಿಸಬೇಕು ಅಂತ ಭಿಕ್ಷೆ ಬೇಡವನು. ಇವಾಗ ಬಂದವರು ಮೈಯಲ್ಲಿರೋ ಶಕ್ತಿ ಎಲ್ಲ ಮುಗಿದೋಗಿದ್ರು, ಮನೇಲಿರೋ ಮಗನಿಗೆ ಊಟ ಹಾಕ್ಬೇಕು ಅಂತ ಭಿಕ್ಷೆ ಬೇಡೋರು. ತೋಳಲ್ಲಿ ಶಕ್ತಿ ಇದ್ದು ತಲೆಯಲ್ಲಿ ಬುದ್ಧಿ ಇದ್ರು ಕೆಲಸ ಮಾಡದೆ ಪೋಲಿ ಆಗಲು ಇಂಥ ಕಿತ್ತೋದ್ ನನ್ನ ಮಕ್ಕಳಿಂದನೇ ಇವತ್ತು ಇಂಥ ತಾಯಂದ್ರಿಗೆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿರೋದು. ಇಂಥ ಕಿತ್ತೋದ್ ನನ್ನ ಮಕ್ಕಳನ್ನ ನಡು ರೋಡಲ್ಲಿ ನಿಲ್ಲಿಸಿ ಗುಂಡಿಟ್ಟು ಸಾಯಿಸ್ಬೇಕು. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ನನಗ್ ಗೊತ್ತೇ ಆಗಿಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ. ಇವ್ರೆ, ನಿಮ್ ಹೆಸರು? ಸೂರಿ, ಡಿಜೆ ಸೂರಿ. ಹಿಂದೆ ಒಂದ್ ಹೆಸರಿತ್ತು, RX ಸೂರಿ. ಸೂರಿ, ಸೂರಿ, ಐ ಆಮ್ ಸಾರಿ. ನಾನ್ ನಿಮ್ಮನ್ನ ತಪ್ಕೊಂಡಿದ್ದೆ, ತಪ್ಪಾಗಿ ತಿಳ್ಕೊಂಡಿದ್ದೆ. ನೀವು ಆವಾಗ್ಲೇ ಏನೋ ಕೇಳಿದ್ರಲ್ಲ, ಏನು? ಅದೇ ಸಿನಿಮಾ ಹೆಸರು? ಐ ಲವ್ ಯು. ಅದ್ರದ್ದು 2ನೇ ಭಾಗ ಬರ್ತಾ ಇದೆ. ಟೈಟಲ್ ಏನ್ ಗೊತ್ತಾ? ಏನು? ಐ ಲವ್ ಯು ಟು. ತಂಗಿ ಕುಮುದ, ಕುಮುದ. ಹೇ ಹೇ, ಯಾರ ಇವನು? ಇವ್ರನ್ನೇ ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋದು. ಸೂರಿ, ಇವ್ರೇ ನಮ್ಮ ಅಕ್ಕ ಬಾವ. ನಿನ್ನೆ ರಾತ್ರಿ ಅಷ್ಟೇ ಬಂದ್ರು. ಕುಮುದ, ನಮ್ಮಿಬ್ರದ್ದು ಮದ್ವೆ ಆಗಲ್ಲ ಕಣೆ. ಯಾಕೆ? ನಿಮ್ಮ ಅಕ್ಕ ಭಾವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಇದೆ. ಅಂದ್ರೆ ಮುಂಚೆ ಗೊತ್ತಾ? ಗೊತ್ತಾ? ಇವನನ್ನ ಕತ್ತರಿಸಿ ಹಾಕ್ಬೇಕು ಅನ್ನೋಷ್ಟು ಕೋಪ ಇದೆ ನನಗೆ. ಲೇ, ನಿನ್ನನ್ನ ಬೇಕಾದ್ರೆ ನೀರಿಲ್ದಿರ ಮೋರಿಗೆ ತಳ್ಳಿ ಮೀನು ಮೊಸಳೆ ಹತ್ರ ಕಚ್ಚಿಸಿ ಸಾಯಿಸ್ತೀನಿ ಹೊರತು ಈ ನನ್ನ ಮಗ ಮಾತ್ರ ಕೊಟ್ಟು ಮದುವೆ ಮಾಡಲ್ಲ ಕಣಿ. ಮುಚ್ಚಿರಿ ಬಾಯಿಯನ್ನು. ನನ್ನ ತಂಗಿಯನ್ನು ಮೋರ್ಗೆ ತಳ್ಳುವುದಕ್ಕೆ ನೀವು ಯಾರು? ನೀವೇನು ಉತ್ತಿರೇ, ಬಿತ್ತಿರೇ, ಎತ್ತಿರೇ, ಬಾಯಿಗೆ ತುತ್ತಿಟ್ಟಿರೇ ಅಥವಾ ಚಿಕ್ಕ ವಯಸ್ಸಿನಲ್ಲಿ ತೊಳೆದ್ರೆ?